ಸ್ನೇಹಿತರೆ, ನಾವೀಗ ಧಾರಾಶಿವ ಜಿಲ್ಲೆಯ ಕೊಳಂ ತಾಲೂಕಿನ ಯರಮಳ ಅಂತ ಒಂದು ಊರಿದೆ. ಈ ಯರಮಳ ಊರಲ್ಲಿ ನಾವೀಗ ಬಂದಿದ್ದೇವೆ. ಏಕೆಂದ್ರೆ ಈ ಯರಮಳದಲ್ಲಿ ಏಡೇಶ್ವರಿ ಮಾತೆಯ ಮಂದಿರವನ್ನು ನೋಡುವುದಕ್ಕೆ ಮತ್ತು ನಿಮ್ಮೆಲ್ಲರಿಗೂ ತೋರಿಸೋದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸ್ನೇಹಿತರೆ, ನೀವು ಮುಂದೆ ನೋಡ್ತಿರ್ಬೇಕು, ಬಹಳ ಸುಂದರವಾದ ಮಂದಿರವನ್ನು ಕಾಣಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸೇವಕ್ ನಾಯ್ಕ್ ಮೀಡಿಯಾ ನ್ಯೂಸ್ ಒಳಗೆ ಸ್ವಾಗತ. ಸ್ನೇಹಿತರೆ, ನಾವು ಏಡ್ಚಿ ಅಂತ ಒಂದು ಊರಿದೆ. ಏಡ್ಚಿ ಊರಲ್ಲಿ ಏಡೇಶ್ವರಿ ಮಾತೆಯ ಮಂದಿರ ಇದೆ. ಸ್ನೇಹಿತರೆ, ಈ ಮಂದಿರವನ್ನು ತೋರಿಸೋದಕ್ಕೆ ನಾವು ಈಗ ಇಲ್ಲಿ ಬಂದಿದ್ದೇವೆ. ಏಡೇಶ್ವರಿ ಮಾತೆಯ ಮಂದಿರ ನೀವು ನೋಡ್ತಿರಬೇಕು. ಶ್ರೀ ಏಡೇಶ್ವರಿ ಮಾತೆಯ ಕಮಾನಿ ಇದೆ. ಈ ಕಮಾನಿಯಲ್ಲಿನ ಒಳಗೆ ಪ್ರವೇಶ ಈಗ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಶ್ರೀ ಏಡೇಶ್ವರಿ ಮಾತೆಯ ಮಂದಿರ ಬಹಳ ಸುಂದರವಾದ ಮಂದಿರ ಇದೆ. ಸ್ನೇಹಿತರೆ, ಈಗ ನಾವು ಎಲ್ಲರೂ ಮಂದಿರ ಹೇಗಿದೆ ನೋಡೋಣ. ಸ್ನೇಹಿತರೆ, ಧಾರಾಶಿವ ಜಿಲ್ಲೆಯ ಕಳಂಬ ತಾಲೂಕಿನ ಯರಮಳ ಏಡೇಶ್ವರಿ ಮಾತೆಯ ದೇವಸ್ಥಾನದ ಇತಿಹಾಸ ಇದೆ. ತ್ರೇತಾಯುಗದ ಮಾತು ಇದೆ. ರಾಮಾಯಣದ ಕಾಲದಲ್ಲಿ ರಾವಣನು ಪುಷ್ಪಕ ವಿಮಾನದಲ್ಲಿ ಸೀತೆ ಮಾತೆಯನ್ನು ಅಪಹರಣ ಮಾಡಿ ಒಯ್ಯುತ್ತಿದ್ದ. ಆ ವೇಳೆ ರಾಮ ಲಕ್ಷ್ಮಣನು ನೋಡ್ತಾ ಹೋಗ್ತಿದ್ರು. ಸೀತೆ ಮಾತೆಯನ್ನು ಸಿಗ್ತಾ ಇಲ್ಲ. ಇದೇ ಬಾಲಾಘಾಟ ಯರಮಳದಲ್ಲಿ ದುಃಖಿಯಾಗಿ ರಾಮ ಲಕ್ಷ್ಮಣ ಅವರು ಕುಂತಿದ್ದರು. ಆ ವೇಳೆ ಪಾರ್ವತಿ ಮಾತೆಯನ್ನು ಸೀತೆ ಮಾತೆಯ ರೂಪ ತಗೊಂಡು ಬಂದಿದಳು. ಯಾಕಂದ್ರೆ ರಾಮನ ಪರಿಚಯನು ತಗೋಬೇಕು. ಶ್ರೀರಾಮನು ವಿಷ್ಣುವ ಅವತಾರ ಇದ್ದ ಕಾರಣ ಅದನ್ನು ಅಂತರ್ಧಾನದಿಂದ ಆ ಮಾತೆಯನ್ನು ನೋಡಿದ ತಕ್ಷಣ ಆ ಮಾತೆಯನ್ನು ಕಂಡು ಹಿಡ್ಕೊಂಡ. ಪಾರ್ವತಿ ಮಾತೆಯನ್ನು ರಾಮನಿಗೆ ಹೇಳಿದಳು, ನಾನು ನಿನ್ನ ಸೀತೆ ಇದ್ದೀನಿ, ನೀನು ನನಗೆ ಕಂಡು ಹಿಡ್ಕೊಂಡಿದೀಯ. ಇದೇ ಮಾತ ರಾಮನು ಹೇಳಿದ, ಏ ಹುಚ್ಚಿ ಮಾತೆ, ನೀನು ನನ್ನ ಸೀತೆ ಅಲ್ಲ, ನೀನು ಶಿವ ಭಗವಂತನ ಪತ್ನಿಯಾಗಿರುವಂತ ಪಾರ್ವತಿ ಮಾತೆ ಇದೆ ಮಾತೆ, ನೀನು ನನ್ನ ಪರಿಚಯ ತೋಳುವುದಕ್ಕೆ ಬಂದಿದೆಯೇ ಮಾತೆ. ಇಷ್ಟು ಮಾತು ಹೇಳಿ ರಾಮನು ಇಲ್ಲಿಂದ ಹೊರಟು ಬಿಟ್ಟ. ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ, ರಾಮನು ಪಾರ್ವತಿ ಮಾತೆಗೆ, ಏ ಮಾತೆ ತು ವೇಡಿ ಆಹೇಸ್ ಕಾ, ಇಷ್ಟೇ ಮಾತು ಹೇಳಿದ ಕಾರಣ ಆ ಮಾತೆಯ ಹೆಸರು ಏಡೇಶ್ವರಿ ಅಂತ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಹಳಷ್ಟು ಜನರು.